ಸದಾಕಾಲ ಚಿಂತನೆ ಮಾಡೋದು ನಾನು ಮನಸ್ಸು ಅಂತ ಹೇಳೋದ್ರ ಮೇಲೆ. ನನಗೆ ತುಂಬ ಆಸಕ್ತಿದಾಯಕವಾದಂಥ ವಿಚಾರ ಮನಸ್ಸು ಅಂತೇಳಿ. ಎಲ್ಲ ಇಡೀ ಜಗತ್ತು ಒಬ್ಬನಿಗೆ ತಲೆಬಾಗ್ತಾ ಇದೆ, ಒಬ್ಬ ಒಳ್ಳೆಯ ವ್ಯಕ್ತಿಗೆ, ಆದರ್ಶವಂತ ವ್ಯಕ್ತಿಗೆ ತಲೆಬಾಗ್ತಾ ಇದೆ ಅಂತ ಹೇಳಿ ಆತನ ಮನಸ್ಸು ತುಂಬ ಚೆನ್ನಾಗಿ ಅನಾವರಣಗೊಂಡಿರೋದಕ್ಕೆ, ಅಂದರೆ ಆ ಒಂದು ಮನಸ್ಸಿನ ಒಂದು ಏನು ಹೇಳ್ತೀವಿ ನಾವು, ಮನಸ್ಸಿನ ಒಂದು ಕಾರ್ಯದಿಂದಾಗಿ. ಹಾಗೆ ಇಲ್ಲಿ ಇವತ್ತು ಪರಮಹಂಸ ಸತ್ಸಂಗ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದ್ರೆ ಮನಸ್ಸು ಮಾಡಿ ಬರಬೇಕು. ಇವತ್ತು ಧ್ಯಾನ ಮಾಡಬೇಕು ಅಂತಂದ್ರೆ ಮನಸ್ಸು ಮಾಡಿ ಧ್ಯಾನ ಮಾಡಬೇಕು. ರಾಮಕೃಷ್ಣ ಪರಮಹಂಸರು ಒಂದ್ ಕಡೆ ವಚನವೇದದಲ್ಲಿ ಹೇಳ್ತಾ ಇದ್ರು, ಧ್ಯಾನ ಮಾಡ್ತಾ ಇರಬೇಕಾದ್ರೆ 2 ನಿಮಿಷ ಆದ್ಮೇಲೆ ಎಲ್ಲರೂ ಟಣ್ ಅಂತ ಎದ್ದು ಹೋದ್ರು. ಯಾಕೆ ಅಂತ ಕೇಳಬೇಕಿದ್ರೆ ಅಲ್ಲಿ ಉಪಹಾರ ರೆಡಿಯಾಗಿತ್ತು ಅಂತ. ರಾಮಕೃಷ್ಣ ನಗಾಡ್ತಾ ಹೇಳ್ತಾರೆ, ಈ ಧ್ಯಾನವನ್ನು ನೋಡುವುದಕ್ಕೆ ಇಷ್ಟು ದೂರ ಬರಬೇಕಾ ಅಂತ ಹೇಳಿ. ಯಾಕೆಂದ್ರೆ ಇದು ನಮ್ಮ ದಕ್ಷಿಣೇಶ್ವರ ತೋಟಗಳಲ್ಲಿ ಮಂಗಗಳು ಮಾಡ್ತವೆ ಅಂತ. 2 ನಿಮಿಷ ಮಧ್ಯಾಹ್ನದ ಬಿಸಿಲಿನ ಬೇಗೆಗೆ ಧ್ಯಾನಸ್ಥರಾಗಿದ್ದು ಎಲ್ಲಿ ಸೌತೆಕಾಯಿ ಇದೆ, ಎಲ್ಲಿ ಬಾಳೆಹಣ್ಣಿದೆ ಅಂತ ಹೇಳಿ ತದನಂತರ ಯೋಚನೆ ಬಂದ ಕೂಡ ಅಲ್ಲಿಗೆ ಟನ್ ಅಂತ ನೆಗೆದು ಹೋಗ್ತವೆ ಅಂತ ಹೇಳಿ, ಹಾಗಾಗ್ತದೆ ಅಂತ ಹೇಳಿ. ಹಾಗಾಗಿ ಇವತ್ತು ಮನಸ್ಸು ಮಾಡಿ ನಿದ್ದೆ ಮಾಡುವಂಥ ಪರಿಸ್ಥಿತಿಗೆ ಕೂಡ ನಾವು ತಲುಪಿದ್ದೇವೆ. ಎಲ್ಲವನ್ನು ಕೂಡ ಮನಸ್ಸು ಮಾಡಿ ಹೇಗೆ ಮಲಗಬೇಕು, ಬಲಭಾಗಕ್ಕೆ ಮಲಗಬೇಕು, ಎಡಭಾಗಕ್ಕೆ ಮಲಗಬೇಕು, ತಲೆಯನ್ನ ಅಡಿಗೆಗೆ ಕೈ ಇಟ್ಟು ಮಲಗಬೇಕು, ಕಾಲನ್ನು ನೀಟ ಮಾಡಬೇಕು, ಸ್ವಲ್ಪ ಹೊತ್ತು ಮೊಬೈಲ್ ಒತ್ತಿ ಮತ್ತೆ ಮಲಗಬೇಕು ಅನ್ನೋ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ ಮನಸ್ಸಿಗೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಆಯ್ಕೆಗಳನ್ನು ಹುಡುಕ್ತಾ ಇದ್ದೇವೆ. ಈ ಆಯ್ಕೆಗಳನ್ನು ಮನಸ್ಸು ಹೇಗೆ ಸೆಲೆಕ್ಟ್ ಮಾಡ್ತದೆ ಅಂತ ಹೇಳೋದ್ರ ಮೇಲೆ ನಮ್ಮ ಜೀವನ ಕೂಡ ನಿರ್ಧರಿತ ಆಗಿದೆ ಅಂತ ಹೇಳಿ. ಹಾಗಾಗಿ ತಂದೆ ಸತ್ತಾಗ್ಲೂ ಮಕ್ಕಳನ್ನ, ತಾಯಿಯನ್ನ ಮತ್ತೆ ಸೋದರನ್ನ ನೋಡಿಕೊಳ್ಳೋ ಅಥವಾ ದೇಶ ಕಟ್ಟುವ ಸೇವೆಯನ್ನ ಮಾಡ್ಲು ಅಂತ ಹೇಳುವಂತ ಒಂದು ಆಯ್ಕೆ ಇದ್ದಾಗ ರಾಮಕೃಷ್ಣ ಪಾದಗಳಿಗೆ ಸಿಕ್ಕಿದಂತಹ ಒಂದು ಫಲ, ಇದು ಪುಷ್ಪ, ದೇಶ ಕಟ್ಟುವ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ರಿಂದ ಸ್ವಾಮಿ ವಿವೇಕಾನಂದರು ಇವತ್ತು ನಮಗೆ ಯೂತ್ ಐಕಾನ್ ಆಗಿ ಪ್ರಾರಂಭದಲ್ಲಿ, ತದನಂತರ ನಮ್ಮ ಆರಾಧ್ಯ ದೈವವಾಗಿ ನಮಗೆ ಕಾಣಸಿಗ್ತಾರೆ, ನಮಗೆ ಸಿಕ್ಕಿದ್ದಾರೆ. ಹಾಗೆ ಅವರ ಸಾನ್ನಿಧ್ಯಕ್ಕೆ ಬಂದಂತಹ ಎಲ್ಲ ಪುಷ್ಪಗಳು ಕೂಡ ಇವತ್ತು ಸುಗಂಧವನ್ನ ಬೀರ್ತಾ ಇರುವುದನ್ನು ನಾವು ನೋಡಬಹುದು. ಅನೇಕ ಪುಷ್ಪಗಳು ದೇವರ ಪೂಜೆಗೆ ಅಂತ ಹೇಳಿ ಬಂದಿರ್ತೀವಿ, ನಮ್ಮನ್ನು ನಾವು ಪುಷ್ಪಗಳು ಅಂತ ಹೇಳಿ ಪರಿಗಣಿಸುವುದಾದ್ರೆ, ಮತ್ತು ಇಡೀ ಸಮಾಜದಲ್ಲಿ ಆ ಪುಷ್ಪಗಳು ಸುಗಂಧವನ್ನ ಬೀರ್ತಾ ಇರುವಂಥದ್ದು. ಯಾಕಂದ್ರೆ ರಾಮಕೃಷ್ಣರ ಅಮೃತವಾಣಿ ಹಾಗೇ ಇದೆ. 20ನೇ ಶತಮಾನಕ್ಕೆ ಯುಗಾವತಾರಿ ಅವತಾರ ವರಿಷ್ಠರಾಗಿ ಸಮನ್ವಯ ಆಚಾರ್ಯ ಆಗಿ, ಅಂದ್ರೆ ಸರ್ವಧರ್ಮ ಸಮನ್ವಯ ಆಚಾರ್ಯವಾಗಿ ಸಮನ್ವಯ ವಾಣಿಯನ್ನ ನಮಗೆ ಅವರಿತ್ತವರು. ಹಾಗಾಗಿ ಆ ವಾಣಿಯನ್ನ ಕಿವಿ ಮೇಲೆ ಒಂದು ಬಾರಿ ಹಾಕಿಕೊಂಡ್ರೂ ಕೂಡ ನಮ್ಮ ಜೀವನ ಪಾವನ ಆಗುವುದರಲ್ಲಿ ಸಂದೇಹ ಇಲ್ಲ. ಈ ಪ್ರತಿ ಬಾರಿಯೂ ಮನಸ್ಸು, ನಾವು ಆಚಾರ್ಯತ್ರಯರಿಂದ ಹಿಡಿದು ದಿವ್ಯತ್ರಯರಿಂದ ಹಿಡಿದು ಬಸವಣ್ಣ ಆಗಿರ್ಲಿ, ಅಕ್ಕ ಮಹಾದೇವಿ ಆಗಿರಲಿ, ಎಲ್ಲರ ಮನಸ್ಸು ಹುಡುಕಾಟದಲ್ಲಿದ್ದರಿಂದ ನಮಗೆ ಶ್ರೇಷ್ಠ ಸಂತರು, ಸಾಧು ಸಂತರು, ಶರಣರು, ದಾರ್ಶನಿಕರು ಸಿಗ್ತಾರೆ. ನಾವು ಹುಡುಕಾಟದಲ್ಲಿ ಬಹಳ ಕಾಲ ಇರ್ತೇವೆ, ಆದರೆ ಹೊರಗಡೆ ಒಂದಷ್ಟು ಹುಡುಕಾಟ ಮಾಡ್ತಾ ಇದ್ದೇವೆ. ಸುಖ ಎಲ್ಲಿದೆ, ಆನಂದ ಎಲ್ಲಿದೆ, ನನ್ನನ್ನು ಸೇರಿಸಿ. ನನಗೂ ಕೆಲವೊಂದು ಬಾರಿ ಅನಿಸುವುದು, ಸಂತರು ಹೇಳಿದಂಥ ವಿಚಾರಗಳು, ಗುರುಗಳು ಹೇಳಿದಂಥ ವಿಚಾರಗಳು ನನಗೂ ಗೊತ್ತಿತ್ತಲ್ವಾ ಅಂತೇಳಿ, ನನಗೂ ಗೊತ್ತಿತ್ತಲ್ವಾ. ಇಲ್ಲಿ ಬಹಳ ಕಾಲ ಸತ್ಸಂಗದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿರ್ತೀರಿ, ನಮಗೂ ಇದು ಗೊತ್ತಿತ್ತಲ್ವಾ, ಎಷ್ಟು ಚೆನ್ನಾಗಿ ಆನಂದವಾಗಿ ಕೊಡ್ತಾ ಇದೆ ಅಂತ ಹೇಳುವಂಥದ್ದು ಅನಿಸ್ತದೆ. ಎಷ್ಟೋ ಸಲ ಅದರ ವಿರುದ್ಧವಾಗಿ ಗೊತ್ತಿದೆ ಅನ್ನುವ ಗತ್ತು ಬಿಟ್ಟು ಗೊತ್ತು ಮಾಡಿಕೊಂಡು ಮನಸ್ಸಲ್ಲಿರುವಂಥ ವಿಚಾರಗಳ ಹೊತ್ತಿನೆಡೆಗೆ ಬಿತ್ತಬೇಕು ಅಂತ ಹೇಳಿ. ಅಂದ್ರೆ ಆ ಸಂತರು ಹೇಳಿದಂಥ, ಶರಣರು ಹೇಳಿದಂಥ ಯಾವ ವಿಚಾರಗಳಿದೆ ಅದರ ಅನುಷ್ಠಾನ ಪರರಾಗಿ ಇರುವುದು ಎಷ್ಟು ಕಷ್ಟ ಸಾಧ್ಯ ಅಂತ ಹೇಳುವಂಥದ್ದು ಕೂಡ ಪದೇ ಪದೇ ಬರುವಂಥದ್ದು. ಹಾಗಾಗಿ ಮನಸ್ಸು ಮತ್ತೆ 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 ಒಂದು ಕಡೆಯಲ್ಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಇರ್ಬೋದು ಅಥವಾ ನಮ್ಮ ಜೀವನದ ನೆಲೆಗಟ್ಟಿನಲ್ಲಿರ್ಬೋದು ಸದೃಢವಾಗಿ ನಿಲ್ಲಬೇಕು ಅಂತಂದ್ರೆ ಮತ್ತೆ ಮತ್ತೆ ಸಜ್ಜನರ ಸಂಘವನ್ನ, ಸಹವಾಸವನ್ನ, ಅಂದ್ರೆ ಜೊತೆಗೆ ವಾಸವನ್ನ ಮಾಡಬೇಕಾಗ್ತದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಇಲ್ಲೊಂದು ಕೆದಿಲದಲ್ಲಿ ನಮಗೆ ಪರಮಹಂಸ ನಿಲಯ ಸಿಕ್ಕಿರುವುದು ಬಹಳ ಅನುಕೂಲಕಾರಿಯಾದದ್ದು. ಸೊ ಇವತ್ತು ಮನಸ್ಸು ಮಾಡಿ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ. ಸೊ ಮನಸ್ಸು ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೇಳಿದ್ದೇವೆ. ಮನಸ್ಸು ಮಾಡಿ ನಾವು ಸ್ವಾಮೀಜಿಗಳ ಮಾತುಗಳನ್ನು, ಅದು ನಮ್ಮ ಜೀವನಕ್ಕೆ ಏಳಿಗೆಯ ಆಶೀರ್ವಾದವನ್ನಾಗಿ ಅದನ್ನು ಸ್ವೀಕರಿಸಲಿದ್ದೇವೆ. ಸೊ ಈ ನೆಲೆಗಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಬಹುಶಃ ದಿವ್ಯತ್ರಯರೇ ಅನುಗ್ರಹಿಸಿದ್ದಾರೆ. ಎಷ್ಟೋ ಸಲ ನಾವು ಮತ್ತೆ ಮತ್ತೆ ಬರಬೇಕು ಅಂತ ಹೇಳುವಂಥ ಒಂದು ಸಾನ್ನಿಧ್ಯವಾಗಿ ಇದು ಪರಿಣಮಿಸ್ತಾ ಇದೆ. ಒಳ್ಳೊಳ್ಳೆಯ ಪ್ರತಿಭಾನ್ವೇಷಣೆಗೆ ಕೂಡ ಅದು ವೇದಿಕೆ ಆಗ್ತಾ ಇದೆ, ಧಾರ್ಮಿಕ ಕಾರ್ಯಕ್ಕೆ ಕೂಡ ವೇದಿಕೆ ಆಗ್ತಾ ಇದೆ. ಈ ನೆಲೆಗಟ್ಟಲ್ಲಿ ಇದು ಬಹುಶಃ ನಮ್ಮ ಊರಿನ ನಿಲಯ ಅಂತ ಹೇಳುವಂಥದ್ದು, ಊರಿನ ನಿಲಯ ಅಂತ ಹೇಳೋದಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಯಾಕಂದ್ರೆ ಇಲ್ಲಿ ನಮಗೆ ಇದು ಸ್ವಂತದ್ದು ಅಂತ ಹೇಳಿ ಅನ್ಸೋದೇ ಇಲ್ಲ. ಅಂದ್ರೆ
ಒಬ್ಬರ ಸ್ವಂತದ್ದು ಅಂತ ಹೇಳಿ ಅನ್ಸೋದಿಲ್ಲ ಈ ಭೂಮಿಯಲ್ಲಿ ನಿಂತಾಗ. ಅದು ಊರಿನ ಎಲ್ಲರದ್ದು ಅಂತ ಹೇಳುವಂತ ಒಂದು ಚಿಂತನೆ ಮೂಡುವಂಥದ್ದು. ಸೊ ಈ ನೆಲೆಗಟ್ಟಿನಲ್ಲಿ ಹುಡುಕಾಟ ನಿರಂತರವಾಗಿರಬೇಕು. ಸಂತರು ಹುಡುಕಾಟದಲ್ಲಿ ನಿರಂತರವಾಗಿದ್ದಾಗ ಚಿತಾಭಸ್ಮ ಆಗದೆ ಆತ್ಮ ಚಿಂತಕರಾಗಿ ಚಿನ್ಮಯರಾಗಿ ಇರ್ತಾರೆ. ನಾವು ಹುಡುಕಾಟದಲ್ಲಿ ತೊಡಗುವಾಗ ಅನೇಕ ಬಾರಿ ಎಡವುಗಳನ್ನು ಅನುಭವಿಸಿ ಬೀಳುಗಳನ್ನು ಅನುಭವಿಸಿ ಆತ್ಮ ವಂಚಕರೂ ಆಗ್ತೀವಿ. ಕೆಲಸ ನಮ್ಮ ಆತ್ಮಕ್ಕೆ ನಾವೇ ಮೋಸ ಮಾಡಿಕೊಳ್ಳುವಂಥವರೂ ಆಗ್ತೀವಿ. ಜೊತೆಗೆ ಚಿತಾಭಸ್ಮಕ್ಕೆ ಸೇರುವ ಚಿಂತಾಕ್ರಾಂತರಾಗುವಂಥ ಒಂದು ವರ್ಚಸ್ಸಿಗೆ ನಾವು ಹೋಗ್ತೀವಿ. ಹಾಗೆ ಒಂದು ಕಡೆ ಕಾಂತಿ ಪೂರ್ಣ, ಇನ್ನೊಂದು ಕಡೆ ಕ್ರಾಂತಿ ಪೂರ್ಣ, ಎರಡೂ ಕೂಡ ನಡೆಯುವಂಥದ್ದು ಏಕಕಾಲದಲ್ಲಿ. ಕಾಂತಿಪೂರ್ಣ ಅಂದರೆ ನಮ್ಮ ಮನಸ್ಸಿಗೆ ಆನಂದಪೂರ್ಣವಾಗಿರುವಂಥದ್ದು ಮತ್ತು ಅದು ಜೀವನದಲ್ಲಿ ಅನುಷ್ಠಾನವಾಗುವಂಥದ್ದು. ಕ್ರಾಂತಿಪೂರ್ಣ ಅಂತಂದರೆ ಬಹುಶಃ ಒಂದು ಮಾತನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ಅದು ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಇರುವಂಥ ಮಾತುಗಳನ್ನು ನಮಗೆ ರಾಮಕೃಷ್ಣ ಆಶ್ರಮಗಳಲ್ಲಿರ್ಬೋದು, ಅಲ್ಲಿಯ ಸಂತರ ನುಡಿಗಳಿಂದ ನಡೆಗಳಿಂದ, ಎಷ್ಟೋ ಬಾರಿ ನುಡಿಗಳಿರೋದೇ ಇಲ್ಲ, ನಡೆಗಳಿಂದ ನಾವು ಅದನ್ನು ಸ್ವೀಕರಿಸಿದ್ದು ಇದೆ. ಸ್ವಾಮೀಜಿಗಳ ನಡೆಗಳು ಕೂಡ ಹಾಗೇ ಇರ್ತದೆ, ಅಯ್ಯೋ ನಾವು ಹೀಗೆ ಇರಬಾರ್ದ ಅಂತ ಹೇಳಿ. ಸೊ ಅಷ್ಟು ರೀತಿಯ ಪ್ರಭಾವವನ್ನು ಬೀರ್ತಾ ಈ ಭಾರತವನ್ನು ಪುನೀತವಾಗುವಂತೆ ಮಾಡಿರುವಂಥದ್ದು. ಸೊ ಹಾಗಾಗಿ ರಾಮಕೃಷ್ಣರ ಸದಾ ಮಾತುಗಳು ನಮಗೆಲ್ಲರಿಗೂ ಕೂಡ ನಮ್ಮ ಜೀವನದ ಅಥವಾ ಬೇರೆ ಬೇರೆ ಘಟ್ಟಗಳಲ್ಲಿ ಎದುರಾಗುವಂತಹ ಏಳು ಬೀಳುಗಳಿಗೆ ಅದೊಂದು ಭರವಸೆಯ ಬೆಳಕಾಗಿ ಮತ್ತು ನಮ್ಮ ಜೀವನದ ಏಳಿಗೆಗಾಗಿ ಅದು ಆ ನುಡಿಗಳು ನಮ್ಮ ಜೀವನವನ್ನು ಪುನೀತಗೊಳಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.